ಹೇಳಬೇಕು ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯದಲ್ಲಿ ಗಲಾಟೆ ಆಗಿದ್ದು, ಮದ್ದೂರಿನಲ್ಲಿ ಗಲಾಟೆ ಆಗಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಅಧಿಕಾರಿಗಳ ತಲೆದಂಡ. ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಲಾಗಿದೆ. ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಮೆರವಣಿಗೆ ಸಂದರ್ಭದಲ್ಲಿ ಅವರು ಅಲ್ಲಿ ಇರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಅದನ್ನೇ ಪರಮೇಶ್ವರ್ ಹೇಳಿದ್ದಾರೆ, ಇಲ್ಲ ಇದು ಕರ್ತವ್ಯ ಲೋಪ, ಇದು ಲೋಪ ಆಗಿದ್ದಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಅಂತಾರೆ ಪರಂ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಹೇಳ್ತಾರೆ, ಇದು ಯಾವ ಕಾರಣದಿಂದ ಇಲ್ಲಿ ಲೋಪ ಆಗಿದೆ, ಸಂಬಂಧಪಟ್ಟಂಥ ಅಧಿಕಾರಿನೇ ಸ್ಥಳದಲ್ಲಿ ಇರಲಿಲ್ಲ ಅಂದ್ರೆ ಏನು ಅರ್ಥ? ಇದು ಆಂತರಿಕ ಭದ್ರತಾ ಲೋಪ, ಅದಕ್ಕೋಸ್ಕರ ಕ್ರಮ ತಗೊಂಡಿದ್ದೀವಿ ಅಂತಾರೆ ಪರಮೇಶ್ವರ್. ಭದ್ರತಾ ಲೋಪ ಕಂಡು ಬಂತು ಅನ್ನುವಂಥ ಸಂದರ್ಭದಲ್ಲಿ ಇಲಾಖೆ ಕ್ರಮ ತೆಗೆದುಕೋಬೇಕು. ಇನ್ಸ್ಪೆಕ್ಟರ್ ಆಗಿರಲಿ, PSI ಆಗಿರಲಿ, ಯಾರೇ ಆಗಿರಲಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮಂಡ್ಯ ಹೆಚ್ಚುವರಿ SP ತಿಮ್ಮಯ್ಯ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಳುತ್ತೀವಿ ಅಂದಿದ್ದಾರೆ ಪರಮೇಶ್ವರ್. ಇಂಟರ್ನಲಿ ಎಲ್ಲಿ ಲ್ಯಾಬ್ಸ್ ಕಂಡಿದೆ, ಡಿಪಾರ್ಟ್ಮೆಂಟಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಕ್ರಮ ತಗೊಳ್ಳೇಬೇಕಲ್ಲ. ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ತಗೊಳ್ತಾರೆ ಯಾವಾಗಲೂ ಕೂಡ. ಆ ರೀತಿ ಕ್ರಮ ತಗೊಂಡಿದ್ದಾರೆ. ಆ ಜಸ್ಟಿಫಿಕೇಶನ್ ನಾನು ನಿಮಗೆ ಮಾಧ್ಯಮದ ಮುಂದೆ ಕೊಡೋಕ್ಕಾಗಲ್ಲ. ಅವರು ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ, ಹೈಯರ್ ಅಥಾರಿಟೀಸ್, ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳಿರ್ತವೆ. ನಾನು ಇಲ್ಲಿ ಕೂತ್ಕೊಂಡು ನಾನಾಗಲಿ ಅಥವಾ ತಾವಾಗಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಇಂಟರ್ನಲಿ ಎಲ್ಲಿ. ಇನ್ನು ಪರಮೇಶ್ವರ್ ಅವರು ಹೇಳಿದರು, ತಿಮ್ಮಯ್ಯ ವಿರುದ್ಧನೂ ಕೂಡ ಕ್ರಮ ಜರುಗಿಸ್ತೀವಿ ಅಂತ. ತಿಮ್ಮಯ್ಯನವ್ರನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಡ್ಯ ಹೆಚ್ಚುವರಿ SP ತಿಮ್ಮಯ್ಯ ವರ್ಗಾವಣೆ ಆಗಿದ್ದಾರೆ. ಗೃಹ ಇಲಾಖೆ ತಿಮ್ಮಯ್ಯನವ್ರನ್ನ ವರ್ಗಾಯಿಸಿದೆ. ದಿಢೀರನೆ ಆದೇಶ ಹೊರಗಡೆ ಬಂದಿದೆ. ಯಾಕೆ ಇವ್ರನ್ನ ದಿಢೀರನೆ ಈ ರೀತಿ ವರ್ಗಾವಣೆ ಮಾಡಿದರು? ನವೀನ್ ಕುಮಾರ್ ಅನ್ನುವಂಥವ್ರನ್ನ ಈಗ ಆ ಸ್ಥಾನಕ್ಕೆ ನೇಮಿಸಲಾಗಿದೆ. ಇಲ್ಲಿ ಭಾಳ ಸೂಕ್ಷ್ಮತೆಗಳಿರ್ತವೆ ಕೆಲವು ಸಂದರ್ಭಗಳಲ್ಲಿ. ಯಾರನ್ನ ಟ್ರಾನ್ಸ್ಫರ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದೇ ಅರ್ಥ ಆಗಲ್ಲ. ಯಾಕಂದರೆ ಯಾರಾದರೂ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ಅಂಥ ಅಧಿಕಾರಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಈ ASP ತಿಮ್ಮಯ್ಯ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ತುಂಬ ಕಟ್ಟುನಿಟ್ಟಾಗಿದ್ರೂ ಕಷ್ಟವೇ ಅಧಿಕಾರಿಗಳಿಗೆ. ಹೀಗಾಗೇ ಇಲಾಖೆಗಳು ಯಾವ ದುರ್ಬಲ ಆಗ್ತವೆ ಹೇಳಿ? ಬೈದರೆ ತಪ್ಪು, ಕೈ ಎತ್ತಿದ್ರೆ ತಪ್ಪು, ಕ್ರಮ ತಗೊಂಡ್ರೆ ತಪ್ಪು ಅಂದ್ಬಿಟ್ರೆ ಕಥೆ ಏನು?